ಅದು ಸೌಂಡ್ ಕಮ್ಮಿ ಇಟ್ರೆ ಹತ್ರದ ನಿಂಗೆ ಟ್ರಿಗರ್ಡ್ ಆರ್ಡರ್ ಬಗ್ಗೆ ಗೊತ್ತಾಯ್ತಲ್ಲ ಬ್ರೋ? ಟ್ರೇಡ್ ಇನ್ನೇ ಇಲ್ಲ ಬ್ರೋ. ಬ್ರೋ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಎಲ್ಲಿ ಬೇಕಲ್ಲಿ ನಿಮ್ಮ ಪ್ರೈಸ್ ಏನಿದೆ ನೋಡಿ. ಇಲ್ಲಿ ಮೂಮೆಂಟಮ್, ಇದು ಕರ್ಜರ್ ಮೂಮೆಂಟಮ್ ಆಗ್ತಾ ಇದೆಯಲ್ಲ. ಸೊ ಈ ಕರ್ಜರ್ ಮೂಮೆಂಟ್ ಆದಲ್ಲಿ ಇಲ್ಲಿ ಇಲ್ಲಿ ರೇಟ್ ಬರುತ್ತೆ 162. ಇಲ್ಲ ಅಲ್ಲಿ ಬೇಡ, 176ಗೆ ಬೇಕು. ಇಲ್ಲಿ ಒತ್ತಿ 176 ಪ್ರೈಸ್ ಬರುತ್ತೆ. ಅಲ್ಲೂ ಬೇಡ, ಫಸ್ಟ್ ಕ್ಯಾಂಡಲ್ ಹೈ 198, 200 ಇರುತ್ತೆ. ಸೊ ಇಲ್ಲಿ ಬರುತ್ತೆ 200ಗೆ ಬೈ ಮಾಡಲ ಅಂತ. ನಾನು ಬೈ ಆರ್ಡರ್ ಮೇಲೆ ಪ್ಲೇಸ್ ಮಾಡಿದ್ರು ಅದು ಈಗ ಟ್ರೇಡ್ ಆಗ್ತಿರೋ ಮಾರ್ಕೆಟ್ ಪ್ರೈಸ್ಗೆ ಬೈ ಆಗ್ತಿದೆ. ಬ್ರೋ ನೀ ಯಾವ ಪ್ರೈಸ್ಗೆ ಇಟ್ಟಿರ್ತೀಯ ಆ ಪ್ರೈಸ್ಗೆ ಬೈ ಆಗುತ್ತೆ ಅದು. ಇಲ್ಲಿ ಇದೆಲ್ಲ ಇದನ್ನ ಕರ್ಜರ್ನ ಎಲ್ಲಿ ಯಾವ ರೇಟ್ಗೆ ಬೇಕು ಅದಕ್ಕೆ ರೇಟ್ಗೆ ಮೂಮೆಂಟಮ್ ಮಾಡಬೇಕು. ಇಲ್ಲಿ ನೋಡಿ ಮೂಮೆಂಟ್ ಮಾಡ್ತಿದ್ದೆ ನಾವು 157ಗೆ ಬೇಕು, 157ಗೆ ಬೈ ಆಗುತ್ತೆ ಅದು. ಇಲ್ಲಿ ನೋಡಿ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ರೇಟ್ ತೋರಿಸುತ್ತೆ, ಇಲ್ಲಿ ಪ್ರೈಸ್ ತೋರಿಸುತ್ತೆ. ಆ ರೇಟ್ಗೆ ಬೇಡ, ಹೈ ಮೇಲೆ ಬೈ ಮಾಡ್ಬೇಕಂದ್ರೆ 163. ಇಲ್ಲಿ ಒತ್ತಿದ್ರೆ 165ಗೆ ಬೈ ಮಾಡಲ ಏನು ಕೇಳುತ್ತೆ. ನೀವು ಪಂಚ್ ಮಾಡಿದರೆ ಬೈ ಆಗುತ್ತೆ. ಆ್ಯಂಡ್ ಅದರ್ವೈಸ್ ಇಲ್ಲ, ಫಸ್ಟ್ ಕ್ಯಾಂಡಲ್ ಹೈ ಮೇಲೇ ಬೈ ಮಾಡ್ತೀನಿ ಅಂದರೆ 198ಗೆ 198 ಪ್ರೈಸ್ನ ತೋರಿಸುತ್ತೆ ಅದು. ಮಾರ್ಕೆಟ್ ಪ್ರೈಸ್ಗೆ ಹಾಗೆ ಬೈ ಆಗೋದಿಲ್ಲ ಬ್ರೋ ಅದು. ಅದೇ ಲಿಮಿಟ್ ಬೈ ಬಗ್ಗೆ ಹೇಳ್ತಾ ಇದ್ದೀನಿ ಅವ್ರಿಗೆ. ಅವ್ರು ಹೇಳ್ತಾ ಇದ್ದಾರೆ ಮಾರ್ಕೆಟ್ ಪ್ರೈಸ್ಗೆ ಬೈ ಆಗುತ್ತೆ ಅಂತ. ಸಿ ಸೈಡ್ ಒಂದು ಅಬ್ಸರ್ವ್ ಮಾಡಿ, ಸಿ ಸೈಡ್ ಪ್ರೀಮಿಯಮ್ ಡಿಕೆನೇ ಆಗ್ತಾಯಿಲ್ಲ. ಯಾಕಂದರೆ ಮಾರ್ಕೆಟ್ ಡೌನ್ ಇದೆ, ಬಟ್ ಪ್ರೀಮಿಯಮ್ ಏನಾಗ್ತಿದೆ ಅಂದರೆ ಫಸ್ಟ್ ಕ್ಯಾಂಡಲ್ ಲೋನಲ್ಲೇ ಸಸ್ಟೈನ್ ಆಗ್ತಿದೆ. ಸಪೋಸ್ ಏನಾದರೂ ಇದು ಇಲ್ಲೇ ಸಸ್ಟೈನ್ ಆದರೆ ಒಂದು ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ ಇದರಲ್ಲಿ. ಸಿನಲ್ಲಿ ನಾನು ಹೇಳ್ತಾ ಇರೋದು ಸಿನಲ್ಲಿ. ಯಾಕಂದರೆ ಫಸ್ಟ್ ಕ್ಯಾಂಡಲ್ ಲೋನ ಬ್ರೇಕೌಟ್ ಮಾಡ್ತಾಯಿದೆ, ಬಟ್ ಅಲ್ಲಿಂದ ಸಡನ್ನಾಗಿ ಮೂಮೆಂಟಮ್ ಬರ್ತಾಯಿಲ್ಲ. ಏನಾದರೂ ಅಪ್ಸೈಡ್ ಮೂಮೆಂಟಮ್ ಬಂದರೆ ಒಂದು ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ ಸಿನಲ್ಲಿ. ಯಾಕಂದರೆ ಇದು ಹೈ ಆ್ಯಂಡ್ ಲೋ ಆ್ಯಂಡ್ ಹೈ ಆ್ಯಂಡ್ ಲೋ ಮಾಡ್ತಾಯಿದೆ. ಸೊ ಅದೇ ರೀತಿ ಇದು ಲೋ ಆಗ್ತಾಯಿದೆ, ಬಟ್ ಆ ಲೋನ ಸಸ್ಟೈನ್ ಮಾಡ್ತಾಯಿದೆ ಇದು ಸಿನಲ್ಲಿ 23,400 ಸಿನಲ್ಲಿ. ಇಲ್ಲಿ ಸ್ವಿಂಗ್ ಐಡೆಂಟಿಫೈ ಮಾಡಿದರೆ ಫಸ್ಟ್ ಕ್ಯಾಂಡಲ್ ಹೈ ಆ್ಯಂಡ್ ಲೋ ಆ್ಯಂಡ್ ಹೈ. ಇಲ್ಲೇನಾದರೂ ಬೈಯಿಂಗ್ ಇಡಬೇಕಾದ್ರೆ ಇಲ್ಲಿ ನೋಡಿ 182 ರುಪೀಸ್ ಇಲ್ಲಿ ಬೈಯಿಂಗ್ ಸೆಟ್ ಮಾಡ್ಬೋದು. ಸಪೋಸ್ ಸ್ವಿಂಗ್ ಏನಾದರೂ ಬ್ರೇಕೌಟ್ ಆದರೆ ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ ಸಿನಲ್ಲಿ. ಅದೇ ಪಿನಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಆಗೋ ಚಾನ್ಸಸ್ ಇದೆ. ಇಲ್ಲಿ ನೋಡಿ ಹೈ ಲೋ ಆ್ಯಂಡ್ ಹೈ ಆ್ಯಂಡ್ ಇಲ್ಲಿಂದ ಏನಾದರೂ ಮೂಮೆಂಟಮ್ ಬಂದರೆ ಒಂದು ಒಳ್ಳೆ ಅಪ್ಸೈಡ್ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ. ಇದ್ರ ಮೇಲೆ ಬೈ ಮಾಡ್ಬೇಕಂದ್ರೆ 176 ಬ್ರೇಕೌಟ್ ಆಗಬೇಕಿಲ್ಲಿ.